ನಮಸ್ತೆ ಎಲ್ಲರಿಗೂ. ಇದು ಶನಿವಾರ ಸಾಯಂಕಾಲ ಬಂದಿದ್ದೆ ನಾನು. ಸ್ವಲ್ಪ ಇಲ್ಲೆಲ್ಲ ಧೂಳಿಗೆ ಜಾಸ್ತಿ, ಗಾಳಿಗೆ ಧೂಳೆಲ್ಲ ಇತ್ತು. ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೂತ್ಕೊಂಡೆ. ಯಾಕೆಂದರೆ ನೋಡೋಕೆ ಅಸಹ್ಯವಾಗಿರುತ್ತೆ. ಕೆಂಪನ್ನೆಲ್ಲ ಹಾಕ್ಸ್ದಾಗಿಂದ ಸ್ವಲ್ಪ ಧೂಳು ಕಸ ಬಿದ್ರೂ ನೋಡೋಕ್ಕಾಗಲ್ಲ. ಇಲ್ಲೆಲ್ಲ ಆಫೀಸ್ ಮುಂದೆಲ್ಲ ಇತ್ತಲ್ವ, ಅದನ್ನೆಲ್ಲ ಗುಡಿಸ್ಬಿಟ್ಟು ಕೂತ್ಕೊಂಡೆ. ಮಳೆ ಶುರುವಾಯಿತು. ಸಣ್ಣಗೆ ಇಷ್ಟೇ ಮಳೆ ಬರೋದು. ಪಾಟ್ ಕೆಳಗಡೆ ಇಟ್ಟಿಗೆ ಕೆಳಗಡೆ ಕೂಡ ಒಂಚೂರು ನೀರು ಬಿದ್ದಿರಲ್ಲ. ಸುಮ್ಮನೆ ನೆಲಕ್ಕೆ ನಾವು ಅಂಗಳಕ್ಕೆ ನೀರು ಹಾಕ್ತೀವಲ್ಲ ಅಷ್ಟೂ ಇರೋಲ್ಲ, ಸ್ವಲ್ಪ ಮೇಲ್ಮೇಲೆ ಬೀಳುತ್ತೆ. ದೊಡ್ಡ ದೊಡ್ಡ ಗಿಡಗಳಿಗೆ ತುಂಬ ಹರಡುವಾಗಿ ಹರಡಿರುತ್ತಲ್ಲ ಬುಚ್ಚಿಯಾಗಿ, ಅವಕ್ಕೆ ನೀರೇ ಬಿದ್ದಿರಲ್ಲ. ಇದು ಭಾನುವಾರ ಬೆಳಗ್ಗೆ, ಅದು ಅವತ್ತೇ ಸಾಯಂಕಾಲ ಅಷ್ಟೇ ತೆಗೆದಿದ್ದು. ಭಾನುವಾರ ಬೆಳಗ್ಗೆ ಈ ಡಬ್ಬಗಳು ಯಾವುವು ಅಂದರೆ, ನಾವು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದು. ಅದರಲ್ಲಿ ಏನೋ ಇದು ಲಿಕ್ವಿಡ್ ಬಂದಿತ್ತು, ಅದು ಹಾಕ್ತಾರವರು. ಅವು ಖಾಲಿ ಇದ್ದವು. ನೋಡಿದ್ರೆ ಅವು ಪಾಟ್ ಥರ ಇದ್ವಲ್ಲ, ಥರ ಕ್ಯಾನ್ ಥರ ಇದ್ದವು, ಚಿಕ್ಕವು. ಅವನ್ನ ಕಟ್ ಮಾಡಿ ಇಟ್ಟಿದ್ದೀನಿ ನಾನು. ಚೆನ್ನಾಗಿದೆ, ವೈಟ್ ಕಲರ್ ಇದ್ದಾವೆ. ಅವಕ್ಕೇನು ನಾನು ಪೇಂಟ್ ಏನು ಮಾಡಲ್ಲ, ಕಲರ್ ಚೆನ್ನಾಗೇ ಇದೆ, ವೈಟು. ಆಮೇಲೆ ದಪ್ಪನೂ ಇದೆ ಪ್ಲಾಸ್ಟಿಕ್ಕು. ಅದರಲ್ಲೇ ಚಿಕ್ಕ ಚಿಕ್ಕ ಗಿಡಗಳು ಹಾಕ್ಕೋಬೋದು ಅಂತ ಆರೇನೋ ಇದ್ದಾವೆ. ಇನ್ನೂ ಒಂದು 3 ಅವರೇ ತಗೊಂಡೋದ್ರಂತೆ. ಒಟ್ಟು 9-10 ಇತ್ತು. 6 ನಮಗೆ ಉಳಿಸಿದ್ದಾರೆ. ಅದನ್ನು ನಾನು ಇವತ್ತು ಕಟ್ ಮಾಡಿ ಇಟ್ಟಿದ್ದೀನಿ ತೊಳೆದ್ಬಿಟ್ಟು. ಅದನ್ನು ಹಾಕೋವಾಗ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇವತ್ತು ಗಾರ್ಡನಲ್ಲಿ ದಾಸವಾಳ ತೋರಿಸ್ಕೊಂಡು ಇವತ್ತಿನ ಗಾರ್ಡನ್ ಅಪ್ಡೇಟಲ್ಲಿ ಏನೇನು ಹೇಳ್ತೀನಿ ಅಂತ ಹೇಳ್ತೀನಿ. ನೋಡಿ, ಇದು ಹೂವು ಚಿಕ್ಕದಾಯಿತು. ರಿಪಟ್ ಮಾಡಿದ್ದು ಬರೀ ಹೂವು ಆಗ್ತಾಯಿತ್ತು, ಎಲೆ ಇಲ್ಲ ಅನ್ನಲ್ಲ, ಎಲೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಅದನ್ನು ಪ್ರೂನ್ ಮಾಡ್ಕೋಬೇಕು. ನಾಳೆ ಆದರೆ ಅದನ್ನು ಪ್ರೂನ್ ಮಾಡ್ತೀನಿ. ಇವತ್ತು ಭಾನುವಾರ ಒಂಚೂರು ಲಿಕ್ವಿಡ್, ಬಾಳೆಹಣ್ಣಿಂದು ಲಿಕ್ವಿಡ್ ಕೊಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಳೆ ನೀರು ಸಾಕಾಗ್ತಿಲ್ಲ ಗಿಡಗಳಿಗೆ. ಜೋರು ಮಳೆ ಇಲ್ಲ ಅಲ್ವ, ಅದರಿಂದ ಇವಾಗ ಸುಮಾರು ಒಂದು ವಾರದಿಂದನೂ ನೀರು ಹಾಕಿಲ್ಲ ನಾವು. ಇವಾಗ ತಳದವರೆಗೂ ಇರೋ ಒದ್ದೆ ಅಂಶ ಎಲ್ಲ ಆಗೋಗಿರುತ್ತೆ. ಈ ಥರ ಮಳೆ ಬಂದರೆ ಇನ್ನು ಬಿಟ್ಟರಿಗಿನ ಗಿಡಗಳು ಒಣಗ್ತಾ ಬರುತ್ತೆ. ಅದರಿಂದ ನಾವು ಇವತ್ತು ಮಣ್ಣು ನೋಡಿದೆ, ಮೇಲ್ಪದರ ಎಲ್ಲ ಒಣಗಿದೆ. ಸುಮಾರು 1-2 ಇಂಚು ಆಳವಾಗೂ ಒಣಗಿದೆ. ಇನ್ನು ಬಿಟ್ಟರೆ ಆಗಲ್ಲ. ನೀರು ಹಾಕ್ಬೇಕಿವತ್ತು, ನೀರು ಹಾಕ್ತೀನಿ. ಆಮೇಲೆ ಇದು ತುಂಬ ದಿನದ ಮೇಲೆ, ಇದು ಅಷ್ಟೇ ಗಿಡ ತುಂಬ ಹೋಗುತ್ತೆ ಅನ್ನೋ ಸ್ಟೇಜಲ್ಲಿತ್ತು. ಇವಾಗ ಸ್ವಲ್ಪ ಚಿತ್ತರಿಸ್ಕೊಂಡು ಇವಾಗ ಮೊಗ್ಗು ಆಗಿ ಹೂವು ಬಿಡ್ತಾಯಿದೆ. ಅದು ಹಳೆ ಗಿಡನೇ. ಇವಾಗ ನಾನು ಗಾರ್ಡನ್ ನೋಡಿ, ಇದು ಈ ಥರ ಮಳೆ ಬರೋದಕ್ಕೆ ಇನ್ನೊಂದು ಉಪಯೋಗ ಏನು ಅಂದರೆ, ಎಲೆಗಳ ಮೇಲೆ ಧೂಳು ಇರಲ್ಲ. ಮೇನ್ ರೋಡ್ ಆಗಿದ್ದರೆ ಎಲೆಗಳ ಮೇಲೆ ತುಂಬ ಧೂಳು ಇರುತ್ತೆ. ಈ ಥರ ದಿನ ಒಂದು ಸ್ವಲ್ಪ ಹೊತ್ತು ಮಳೆ ಬರೋದ್ರಿಂದ ಎಲೆ ಮೇಲೆ ಧೂಳಿಲ್ಲ. ಇದು ನೋಡಿ, ಗಂಧರಾಜು ನೋಡಿ, ಇದು 3ನೇ ಸರಿನೂ ಹೋಯ್ತು ನನ್ನ ಹತ್ರ. ಯಾಕೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಎಷ್ಟು ಕೇರ್ ಮಾಡಿದ್ರೂ ಅದು 3ನೇ ಸರಿ ನೋಡಬೇಕು, ಇನ್ನೊಂದು ಸರಿ ತರದೇ ಬೇಡ ಅನಿಸ್ಬಿಡುತ್ತೆ. ಆ ಬಕೆಟ್ ಖಾಲಿ ಮಾಡಿ ಅದನ್ನು ಬೇರೆ ಏನಾದ್ರು ಮಾಡಬೇಕು. ಅದ್ರಾಗಿರೋ ಮಣ್ಣು ಯಾವ ಥರ ಇದೆಯೋ, ಯಾಕೆ ಸಾಯ್ತಾ ಇದೆಯೋ ಅಂತ ಗೊತ್ತಾಗ್ತಾಯಿಲ್ಲ. ನೋಡಬೇಕು, ಅದನ್ನು ತೆಗ್ದಾಗ ಗೊತ್ತಾಗುತ್ತೆ ಮಣ್ಣೊಳಗೆ ಏನು ಸಾರ ಇಲ್ವಾ, ಯಾಕೆ ಅಂತ. ಯಾಕೆಂದರೆ ಅದು ಸುಮಾರು ಕೆಲಸ ನಡೆಯೋಕ್ಕಿಂತ ಮುಂಚೆ ರಿಪೋರ್ಟ್ ಮಾಡಿದ್ದು. ಅದರಲ್ಲೂ ಏನೋ ಗಿಡ ಇದ್ದು ಒಣಗೋಯ್ತು. ಅದೇ ಅದರಲ್ಲೇ ನಾನು ಹಾಕಿದ್ದೇ ತಪ್ಪಾಯಿತು. ಇವಾಗ ಇಲ್ಲಿ ನೋಡಿ, ಇದು ಗಲಾಟೆ ಹೂವು ಅಂತೀವಲ್ಲ, ಇದು ಹಳೇದು, ನಾವು ಹಾಕಿದ್ದು ನಮ್ಮ ಅಣ್ಣಂದು. ಅದು ಒಳ್ಳೆ ಬುಷಿಯಾಗಿದೆ. ಇದು ಸಿಂಗಲ್ ಪೆಟಲ್ಲು. ಆಮೇಲೆ 1 ದಿನ 2 ದಿನ ಇರುತ್ತದು ಹೂವು, ಅಷ್ಟೇನು ಇಷ್ಟ ಆಗಲ್ಲ. ನೋಡಿ, ಇದು ಸುಮಾರು 1 ವರ್ಷ ಮೇಲೆ ಆಗ್ತಾ ಬಂತು. ನಾನು ಇದನ್ನು ಬಾಳೆಹಣ್ಣಿನ ಸಿಪ್ಪೆಗಳು ಹಾಕಿ ಮಾಡಿದ್ದು. ಇದನ್ನು ನಾನು ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಬಿಸಾಕ್ತಾ ಇದ್ದೀರಾ, ಈ ಥರ ಮಾಡಿ ಇಡಿ ಅಂತ. ನೋಡಿ, ಅಷ್ಟು ದಿನದಿಂದ ನಾವು ಒಂದು 10 ದಿನ ತಿರುಗಿಸಿಟ್ಟಿದ್ವಿ, ಸಮ ಬೆಲ್ಲ ಕಲಸಿ. ಇವಾಗ 1 ವರ್ಷದ ಮೇಲೆ ತೆಗೆದ್ರೂ ಅದೆಷ್ಟು ಚೆನ್ನಾಗಿದೆ ಅಂದರೆ, ಸ್ಮೆಲ್ಲಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅದು. ಅದನ್ನು ನಾನಿವಾಗ ಈ ಥರ ವರ್ಷ ಅಲ್ಲ, 2 ವರ್ಷ ಇಟ್ಕೊಂಡ್ರು ಇನ್ನೂ ಅದ್ರ ಪವರ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ, ಕೆಡಲ್ಲ. ಆದರೆ ಒಂದನೇ ನೀರು ಬೀಳಬಾರ್ದು. ಅದಕ್ಕೆ ನೀರು ಬಿದ್ದರೆ ಹೋಯ್ತು, ಒಂದೇ ಸರಿ ಬೂಸ್ಟ್ ಬಂದು ಕೆಟ್ಟೋಗುತ್ತೆ. ನಾನು ಅದೇ ಥರ ಇಟ್ಟಿದ್ದೀನಿ. 20 ಲೀಟ್ರಿಗೆ ನಾನು ಈ ಥರ ಚಿಕ್ಕದು ಕಾಫಿ ಗ್ಲಾಸ್ ಬರುತ್ತಲ್ಲ, ಆ ಸೈಜಿದು, ಅದರಿಂದ 1 ಲೋಟ ಹಾಕ್ತಾಯಿದ್ದೀನಿ. ಅದನ್ನು ಫಸ್ಟು ನಾನು ಜಗ್ಗಲ್ಲಿ ಹಾಕ್ಕೊಂಬಿಡ್ತೀನಿ. ಯಾಕೆಂದರೆ ಅದು ಕಿವುಚಿ ಹಾಕೋದ್ರಿಂದ ಚೆನ್ನಾಗಿ ಇದ್ಬಿಡುತ್ತೆ ಸಿಪ್ಪೆಯಲ್ಲಿ. ಒಬ್ಬೊಬ್ಬರು ಸೋಸ್ ಹಾಕ್ತೀನಿ, ನಾನು ಕೂಡ ಸೋಸ್ ಹಾಕ್ತೀನಿ. ಸೋಸ್ ಹಾಕದೇ ಇದ್ದರೆ ಹಂಗೆ ಇರುತ್ತೆ ಸಿಪ್ಪೆ ಮೇಲ್ಗಡೆ, ಅದು ಇದಾಗುತ್ತೆ. ಆಮೇಲೆ ಈ ಥರ ಕಿವುಚಿ ಹಾಕೋದ್ರಿಂದ ಅದ್ರಾಗಿರೋ ಬೆಲ್ಲದ ಅಂಶ ಸಮ ಕಲಸಿರ್ತೀವಲ್ಲ, ನೀರಲ್ಲಿ ಡೈವರ್ಟ್ ಆಗಿ ಸಿಹಿ ಅಂಶ ಜಾಸ್ತಿ ಇರೋಲ್ಲ ಮಣ್ಣಲ್ಲಿ. ಕೆಳಗಡೆ ಮಣ್ಣಿನ ಜೊತೆ ಕೆಳಗಡೆ ಬೇರುಗಳಿಗೆ ಹೋಗ್ಬಿಡುತ್ತಲ್ಲ, ಅದರಿಂದ ನೋಡಿ ಈ ಥರ ಕಿವುಚಿ ನಾನು ಅದರಲ್ಲಿ ತಿಳಿ ನೀರು ಬರೋವರೆಗೂ ಕಿವುಚ್ತೀನಿ.
ಕಿವುಸಿ ಈ ಥರ ಕೈಯಲ್ಲಿ ಸೋಸ್ತೀನಿ, ಫಿಲ್ಟ್ರೇನು ಇಟ್ಕೊಂಡಿಲ್ಲ. ಈ ಥರ ಸೋಸ್ಕೊಂಡ್ರೂ ಸಾಕು ಇದಕ್ಕೆ. ಸೋಸ್ಬಿಟ್ಟು ಸಿಪ್ಪೆದಲ್ವ, ಹಣ್ಣಿಂದಾದರೆ ಇಷ್ಟೊಂದು ಸಿಪ್ಪೆ ಬರಲ್ಲ. ಬರೀ ಸಿಪ್ಪೆದು ಹಾಕಿರೋದಕ್ಕೆ ಸ್ವಲ್ಪ ಸಿಪ್ಪೆ ಜಾಸ್ತಿನೇ ಬರುತ್ತೆ ಇದರಲ್ಲಿ. ಬರೀ ಹಣ್ಣಿಂದ ಹಾಕಿದ್ರೆ ಹಣ್ಣು ಸಿಪ್ಪೆ ಎರಡೂ ಸೇರಿಸಿ ಹಾಕಿದ್ರೆ ಇಷ್ಟು ಬರಲ್ಲ. ಅದು ಇದೆ, ಅದನ್ನು ಫಸ್ಟು ಸಿಪ್ಪೆದು ಹಾಕಿ ಮಾಡ್ತೀವಿ. ಸುಮಾರು ಒಂದು 3 ಬಾಟ್ಲು ಈ ಥರ ದೊಡ್ಡ ದೊಡ್ಡ ಬಾಟ್ಲು ಮಾಡಿಟ್ಟಿದ್ದೆ ಅವಾಗ ನಾನು. ತೋರಿಸಿದ್ದೆ ನಿಮಗೆ, ಹಣ್ಣಿಂದು ಮಾಡೋದು ತೋರಿಸಿದ್ದೆ, ಸಿಪ್ಪೆದು ಮಾಡಿದ್ದು ತೋರಿಸಿದ್ದೆ. ಇದು ಎಲ್ಲ ಗಿಡಗಳಿಗೂ ಟಾನಿಕ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿ ಐರನ್ನು ಪ್ರತಿಯೊಂದು ಗಿಡಗಳಿಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಈ ಬಾಳೆಹಣ್ಣಿನ ಲಿಕ್ವಿಡಲ್ಲಿ. ನೀವು ಬಾಳೆಹಣ್ಣು ಸಿಪ್ಪೆ ನೆನೆಸ್ಬಿಟ್ಟು ನೀರು ಹಾಕ್ತಿರಲ್ಲ, ಅದು ಆಗಿಂದಾಗಲೇ 9-10 ದಿನಕ್ಕೆ ಅಥವಾ ಅದ್ರ ಒಳಗಡೆನೇ ಹಾಕಬೇಕು. ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ವರ್ಷಗಟ್ಟಲೆ ಇಟ್ಕೋಬೋದಲ್ವ. ಹಣ್ಣು ಜಾಸ್ತಿ ತಂದಾಗ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಪದೇ ಪದೇ ಮಾಡೋಷ್ಟಿರಲ್ಲ. ಯಾಕೆಂದರೆ ನಾವು ಪದೇ ಪದೇ ಸಿಪ್ಪೆ ನೆನೆಸ್ಬಿಟ್ಟು ಹಾಕೋದು ಒಬ್ಬೊಬ್ಬರಿಗೆ ಬೇಜಾರು ಅನಿಸುತ್ತೆ. ನೋಡಿ, ನಾವು 20 ಲೀಟ್ರಿಗೆ ಹಾಕ್ಬಿಟ್ಟು ಇವಾಗ ಒಂದೊಂದು ಪಾಟ್ಗೆ ಹಾಕ್ತಾಯಿದ್ವಿ. ನೋಡಿಸ್ತೀನಿ ಪಾಟಲ್ಲಿ ಮಣ್ಣು ಯಾವ ಥರ ಒಣಗಿದೆ ಅಂತ. ಡೈಲಿ ಮಳೆ ಬರುತ್ತೆ. ರಾತ್ರಿ ಮಳೆ ಬಂದಿದೆ, ನಿಮಗೆ ತೋರಿಸ್ದೆ ಸಾಯಂಕಾಲ. ನೋಡಿ ಮಣ್ಣು ಯಾವ ಥರ ಇದೆ ಅಂತ. ಈ ಥರ ಮಳೆ ಬಂದರೆ ಗಿಡಕ್ಕೆ ನೀರು ಸಾಕಾಗಲ್ಲ. ಮಣ್ಣು ನೋಡ್ಕೊಂಡು ನೀರು ಹಾಕ್ಬಿಡಿ. ಯಾಕೆಂದರೆ ಬೆಂಗಳೂರಲ್ಲಿ ಅಷ್ಟು ಮಳೆ ಇಲ್ಲ, ಗಿಡಕ್ಕೆ ಸಾಕಾಗೋಷ್ಟು ಮಳೆ ಬರ್ತಾಯಿಲ್ಲ. ನಾನು ಅದಕ್ಕೆ ಹೆಂಗೋ ಮಳೆ ಇಲ್ವಲ್ಲ, ಇದನ್ನು ಲಿಕ್ವಿಡ್ಡು ಕೊಟ್ಟಂಗಾಗುತ್ತೆ ಗಿಡಗಳಿಗೂ. ಆಗಲೇ ಮಣ್ಣು ಸುಮಾರಾಗಿ ಒಣಗ್ಬಿಟ್ಟಿದೆ. ಇವಾಗ ಈ ಥರ ಲಿಕ್ವಿಡ್ಗಳು ಕೊಟ್ಟರೆ ಗಿಡಗಳು ತುಂಬ ಚೇತರಿಸ್ಕೊಳ್ತವೆ. ಇದನ್ನು ಕೊಟ್ಟಮೇಲೆ ಗಿಡಗಳು ಹೆಂಗಿತ್ತು ಅಂತ ನಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ವಿಡಿಯೋಗಳಿಗೆ. ಈ ಥರ ಕೊಟ್ಕೋಬೇಕು. ಅರಶಿನಕ್ಕೂ ನಾನು ಆವಾಗ ವೇಸ್ಟ್ ಹಾಕಿ ಮಾಡಿದ್ದು, ಗೊಬ್ಬರ ಏನು ಕೊಟ್ಟಿರಲಿಲ್ವಲ್ಲ. ಇವಾಗ ಈ ಲಿಕ್ವಿಡ್ ಕೊಡೋದ್ರಿಂದನೂ ಅವು ಗೆಡ್ಡೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅರಶಿನದ ಗೆಡ್ಡೆ ನೋಡಿ, ಪ್ರತಿಯೊಂದು ಗಿಡಕ್ಕೂ ಕೊಟ್ಟಿದ್ದೀನಿ. ಇದು ಶೋ ಗಿಡ, ಹೂವಿನ ಗಿಡ, ಹಣ್ಣಿನ ಗಿಡ, ತರಕಾರಿ ಗಿಡ, ಸಣ್ಣ ತರಕಾರಿ ಬೀಜ ಹಾಕಿದ್ದೀನಲ್ಲ, ಅದಕ್ಕೂ ಕೊಡ್ಬೋದು. ಇದಕ್ಕೆ ಬೇಡ, ಅದಕ್ಕೆ ಇಲ್ಲ ಅನ್ನೋದು ಯಾವ ಥರ ಇರಲ್ಲ. ಎಷ್ಟೇ ಚಿಕ್ಕ ಗಿಡ ಆದರೂ ಕೊಡ್ಬೋದು, ದೊಡ್ಡ ಗಿಡ ಆದರೂ ಕೊಡ್ಬೋದು. ಆಮೇಲೆ ತರಕಾರಿ, ಹೂವು, ಶೋ ಗಿಡ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ನೀವು ಈ ಥರ ಬಾಳೆಹಣ್ಣಿಂದ ಒಂದು ಮಾಡಿಟ್ಕೊಂಡ್ರೆ ಗಿಡಗಳಿಗೆ ಒಳ್ಳೆ ಟಾನಿಕ್ ಕೊಟ್ಟಂಗೆ ಇರುತ್ತೆ. ದಯವಿಟ್ಟು ಹಣ್ಣಿನ ಸಿಪ್ಪೆ, ಹಣ್ಣು ತಿಂದು ನಿಮಗೆ ಹಣ್ಣಿಂದು ಮಾಡೋಕ್ಕೆ ಬೇಜಾರು ವೇಸ್ಟು ಅನಿಸಿದರೆ ಸಿಪ್ಪೆದು ಮಾಡ್ಬೋದು. ಯಾಕೆಂದರೆ ನಾನು ಹಣ್ಣಿಂದು ಮಾಡಿ ತೋರಿಸ್ದಾಗ ಒಬ್ಬರು ಕಮೆಂಟ್ ಮಾಡಿದರು, ಹಣ್ಣು ವೇಸ್ಟ್ ಮಾಡ್ತೀರಾ ಅಂತ. ನೋಡಿ, ಇದು ಬದನೆ ಬೀಜ. ನನಗೆ ಪಾಟು ಯಾವ ಕಡೆ ಜಾಗ ಇರುತ್ತೋ ಅದರಲ್ಲಿ ಒಂಚೂರು ಹಾಕಿದ್ದೀನಿ. ಚಿಕ್ಕ ಪಾಟಲ್ಲಿ ಹಾಕಿದ್ರೆ ಅಷ್ಟು ಸರಿಯಾಗಿ ಬರಲ್ಲ ಸಸಿಗಳು. ಇದರಲ್ಲಿ ಜಾಗ ಜಾಸ್ತಿ ಇರುತ್ತೆ, ಸಸಿಗಳು ಬೇರು ತುಂಬ ಚೆನ್ನಾಗಿ ಬೆಳೆದಿರ್ತವೆ ಇದ್ರಾಗೆ. ಆಮೇಲೆ ಅವನ್ನ ತೆಗೆದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡವಾದ್ಮೇಲೆ ನಾವು ಬೇರೆ ಎಲ್ಲಿ ಇಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿ ಗಿಡ ನಾಟಿ ಮಾಡ್ಕೋಬೇಕು. ಇಲ್ಲಿ ಸೊಪ್ಪು ಹಾಕಿದ್ನಲ್ವ, ಚೆನ್ನಾಗಿ ಬಂದಿದೆ. ನಾನು ಕೋಕೋಪಿಟ್ಟಲ್ಲಿ ಕಲಸಿ ಹಾಕಿದ್ದೆ. ಮರಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬೀಳುತ್ತೆ, ಅಲ್ಲಿಷ್ಟು ಇಲ್ಲಿಷ್ಟು. ನಾನು ಕೋಕೋಪಿಟ್ಟಲ್ಲಿ ಕಲಿಸಿದ್ದೆ. ಇದು ಗೆಣಸಿನ ಗಿಡ ಹಾಕಿದ್ದೀನಿ, ತುಂಬ ಹರಡ್ಕೊಂಬಿಟ್ಟಿದೆ. ಅದ್ರ ಕೆಳಗಡೆ ಏನೋ ಬೀಜ ಹಾಕಿದ್ದೀನಿ, ಅವು ಬೆಳೀತಾ ಇದ್ದಾವೆ. ಅವು ಕಾಣಿಸಲ್ಲ, ಆ ಥರ ಬೆಳ್ಕೊಂಡಿದೆ. ಅದೊಂಚೂರು ಕಟ್ ಮಾಡಬೇಕು ನಾನು. ಆಮೇಲೆ ತೊಂಡೆ ಗಿಡದಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ. ಕಾಯಿ ಸ್ಟಾರ್ಟ್ ಆದ್ರೂ ನೋಡಿ, ಕಾಯಿಗೆ ಒಂಥರ ಹೇಳ್ತೀನಲ್ಲ, ಫ್ರೂಟ್ ಪ್ಲೇ ಅಂತೀವಲ್ಲ, ಅದನ್ನು ಹೊಡಿತಾ ಇದೆ. ಅದನ್ನು ಕಟ್ಟಬೇಕು. ಅದನ್ನು ಹುಡುಕಿಡ್ತೀವಿ ನಾಳೆ ನಾಡಿದ್ದು. ಹುಡುಕಿಟ್ಬಿಟ್ಟು ಅದನ್ನು ಕಟ್ಟಿದರೆ ನಮಗೆ ಕಾಯಿಗಳು ಸಿಗುತ್ತೆ. ಇಲ್ಲಾಂದರೆ ಅವು ಚಿಕ್ಕದ್ರಲ್ಲೇ ಹುಳ ಬಿದ್ದು ಹೋಗಿ ನಮಗೆ ಏನಕ್ಕೂ ಪ್ರಯೋಜನಕ್ಕೆ ಬರಲ್ಲ. ನೋಡಿ, ಪ್ರತಿಯೊಂದಕ್ಕೂ ಗಿಡಕ್ಕೆ ಕೊಡ್ತಾಯಿದ್ದೀವಿ ನಾವು. ಅದು ಏನು ಸಾಯಂಕಾಲ ಅಲ್ಲ, ಬೆಳಗ್ಗೆನೇ 10:30-11ಕ್ಕೆ ಕೊಡ್ತಾಯಿದ್ದೀವಿ. ಅವತ್ತೇನು ಕೆಲಸ ಇರಲಿಲ್ಲ. ನೋಡಿ, ಇದು ಮಾವಿನ ಶುಂಠಿ ಅಂತ. ನೀರು ಇಲ್ಲದೆ ಇರೋದಕ್ಕೆ ಇದು ಒಣಗಿರೋದು, ನೀರು ಸಾಕಾಗಿಲ್ಲ ಅದಕ್ಕೆ. ಆಮೇಲೆ ಇದು ಅಷ್ಟೇ, ಶೋ ಗಿಡನೂ ಒಣಗಿಬಿಟ್ಟಿದೆ ನೋಡಿ. ದಿನ ಅಷ್ಟೇ ಮಳೆ ಬರೋದು, ಆದರೂ ಗಿಡಕ್ಕೆ ನೀರು ಬೀಳಲ್ಲ. ಆಮೇಲೆ ನಾನು ದಿನ ರೀಪಾಟ್ ಮಾಡಿರೋ ಗಿಡಗಳು ನೋಡಿಬಿಟ್ಟು ಸ್ವಲ್ಪ ನೀರು ಹಾಕ್ತಿದ್ದೆ. ಇವಕ್ಕೆಲ್ಲ ಹಾಕೇ ಇಲ್ವಲ್ಲ, ಅದರಿಂದ ಬಾಡ್ಬಿಟ್ಟಿದ್ದಾವೆ. ಅದಕ್ಕೆ ಇವತ್ತೆಲ್ಲಕ್ಕೂ ನಾವು ಲಿಕ್ವಿಡ್ ಕೊಟ್ಟಿದ್ದೀವಿ. ಈ ಲಿಕ್ವಿಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸಿಪ್ಪೆದು, ಬಾಳೆಹಣ್ಣಿನ ಸಿಪ್ಪೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಿಸಾಕೋ ಬದಲು ಒಂಚೂರು ಬೆಲ್ಲ ಖರ್ಚು ಮಾಡ್ಕೊಂಡ್ರೆ ಗಿಡಗಳಿಗೆ ಒಳ್ಳೆ ಫುಡ್ಡದು. ಹೂವು ಜಾಸ್ತಿ ಬಿಡದೇ ಇರೋ ಗಿಡಗಳು ಕೂಡ ಹೂವು ಚೆನ್ನಾಗಿ ಬಿಡುತ್ತೆ. ಹಂಗಂತ ನಾನು ಎಲೆ ಕಮ್ಮಿ, ಹೂವು ಪೂರ್ತಿ ಎಲೆ ಕಾಣೋದಷ್ಟು ಹೂವು ಬಿಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಇಲ್ಲದೇ ಇರೋದೆಲ್ಲ ನಾವು ಹೇಳೋಕ್ಕೆ ಹೋಗಲ್ಲ. ಎಷ್ಟು ಇವಾಗ 1-2 ಹೂವು ಬಿಡಲ್ಲಿ 4-5 ಹೂವು ಬಿಡ್ಬೋದು. ಆಮೇಲೆ ಈ ಕಬ್ಬು ಸೈಡಲ್ಲೆಲ್ಲ ಎಲೆಗಳು ಬರೋಕ್ಕೆ ಬಿಟ್ಟರೆ ಸರಿ ಇರಲ್ಲ ಅಂತ ನಾನು ಯೂಟ್ಯೂಬಲ್ಲಿ ಒಬ್ಬರಿಗೆ ಕಮೆಂಟ್ ಹಾಕಿದೆ, ಯಾವ ಥರ ಎಲೆ ಕಟ್ ಮಾಡಬೇಕಂತ. ಅವ್ರು ಹೇಳಿದ್ದಕ್ಕೆ ಇವತ್ತೆಲ್ಲ ಕಟ್ ಮಾಡಿದ್ದೀನಿ. ನೋಡಿ, ಇವಾಗ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ. ನಮಗೇನಾದ್ರು ಗೊತ್ತಿಲ್ಲ ಅಂದಾಗ ತಿಳ್ಕೊಬೋದು. ಈ ಥರ ತಿಳ್ಕೊಂಡು ನಾವು ಬೆಳೆಸ್ಕೋಬೋದು. ಅದನ್ನು ಬೆಳೆಸಿ ಅನುಭವ ಇಲ್ಲದೇ ಇದ್ದರೂ ಕೂಡ
ಇವತ್ತು ನಮಗೆ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಷ್ಟು ಆ, ಇದು ಬೆಳೆದಿದೆ. ಅದರಿಂದ ನಾನು ಅದನ್ನು ಕಟ್ ಮಾಡಿದೆ. ಸುತ್ತ ಓಡಾಡೋಕ್ಕೆ ಜಾಗ ಇದ್ದಿಲ್ಲ, ಆ ಥರ ಬೆಳೆದ್ಬಿಟ್ಟಿದ್ವು. ಅವನ್ನೆಲ್ಲ ಸುತ್ತ ತೆಗ್ದಿದ್ದೀನಿ. ಅವ್ರು ಹೇಳಿದ್ರು ಎಲೆ ಕಟ್ ಮಾಡಿದ್ರೆ ಕಬ್ಬು ಚೆನ್ನಾಗಿ ಬರುತ್ತೆ ಅಂತ, ಅದಕ್ಕೆ ಮಾಡಿದ್ದೀವಿ. ಇವಾಗ ನಾವು ಎಲ್ಲ ಗಿಡಗಳಿಗೂ ಕೊಟ್ಟಾಯಿತು. ಇಲ್ಲಿ ಇನ್ನೊಂಚೂರು ರಿಪೋರ್ಟ್ ಮಾಡೋವ ಇದ್ದಾವೆ, ಯಾಕೆಂದರೆ ಪಾಟು ಅವೆಲ್ಲ ಖಾಲಿ ಇದ್ವಲ್ಲ, ತರಿಸಿದ್ವು ಹೊಸ ಪಾಟು. ಆಮೇಲೆ ಬಕೆಟ್ಗಳು ಸ್ವಲ್ಪ ಯಾವ್ಯಾವ, ಆಮೇಲೆ ನಿಂಬೆ ಗಿಡ ಮೇಯ್ನು. ಆ ಮಣ್ಣು ತರಿಸ್ಬಿಟ್ಟು ನಿಂಬೆ ಗಿಡ ರಿಪೋರ್ಟ್ ಮಾಡ್ಕೋಬೇಕು. ಈ ಥರ ಹಳೆ ಗಿಡಗಳು ಯಾವ್ಯಾವ ರಿಪೋರ್ಟ್ ಮಾಡಿಲ್ವೋ ಅವಕ್ಕೆ ಹೊಸ ಮಣ್ಣು ಹಾಕಿ ರಿಪೋರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಕಾಯಿಗಳೆಲ್ಲ ಚೆನ್ನಾಗಿ ಬಂದಿದೆ. ಇದು ಪಿಂಕ್, ಅದು ಹಳೆ ಗಿಡ, ಅದರಲ್ಲಿ ತುಂಬ ಕಾಯಿ ಇದ್ದಾವೆ. ಅದಕ್ಕೆ ನಾನಿವತ್ತು ಆ ಲಿಕ್ವಿಡು ಕೊಟ್ಟಿದ್ದೀನಿ. ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಕೊಡಬೇಕು, ಅಥವಾ ಹಿಂಡಿಗಳು ಇದ್ದಾವೆ, ಹಿಂಡಿಗಳು ಕರಗಿಸಿ ನೆಕ್ಸ್ಟು ಇದೇ ಮುಂದಿನ ಭಾನುವಾರ ಈ ಥರನೇ ಮಳೆ ಬಂದ್ರಿಗಿನ ನಾನು ಹಿಂಡಿಗಳೆಲ್ಲ ಹಾಕಿ ಕರಗಿಸ್ಬಿಟ್ಟು ಕೊಡ್ತೀನಿ ಗಿಡಗಳಿಗೆ. ಅದು ಒಳ್ಳೆ ಲಿಕ್ವಿಡ್ಡು. ಆಮೇಲೆ ಬದನೆ ಗಿಡ, ಅದಕ್ಕೆ ಗ್ರೀನು, ಅದು ತುಂಬ ಚೆನ್ನಾಗಿ ಬಿಡುತ್ತೆ. ಅದು ಗಿಡ ನಾನು ಹಾಕಿದ್ದಲ್ಲ, ಅದೆಷ್ಟು ಕದೆ ಬಂದಿದ್ದು. ಇನ್ನು ಬೇರೆ ಗಿಡಗಳು, ಬದನೆ ಗಿಡ ಅಷ್ಟು ಹೆಲ್ದಿ ಇಲ್ಲ. ಆ ಗ್ರೀನ್ ಕಾಯಿ ಬಿಡೋ ಮಾತ್ರ ಚೆನ್ನಾಗಿದ್ದಾವೆ ನೋಡಿ. ಎಲ್ಲೋ ಇದೊಂದೇ ಗಿಡ ಇರೋದು ಅನಿಸುತ್ತೆ, ಇದರಲ್ಲಿ ಹೂವು ಬಿಟ್ಟಿದ್ದಾವೆ. ಇವನ್ನ ಸ್ವಲ್ಪ ಗೆಡ್ಡೆಗಳು ಜಾಸ್ತಿ ಮಾಡ್ಕೋಬೇಕು. ವೈಟ್ ತುಂಬ ಇದ್ದಾವೆ, ವೈಟ್ ಇದ್ದಾವೆ, ಪಿಂಕ್ ಇದ್ದಾವೆ, ಎಲ್ಲೋ ಕಮ್ಮಿ ಇದ್ದಾವೆ. ಆಮೇಲೆ ಸ್ವಲ್ಪ ಶೋ ಗಿಡ ಇಲ್ಲಿ ನಾನು ಸ್ಟ್ಯಾಂಡ್ ಮೇಲೆ ಒಂದು ಟೈಲ್ಸ್ ಇಟ್ಬಿಟ್ಟು ಚಿಕ್ಕ ಚಿಕ್ಕ ಪಾಟ್ ಕೂಡ ಇಲ್ಲಿ ಜೋಡಿಸ್ಕೊಂಡೆ. ಯಾಕೆಂದರೆ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಕೆಳಗಡೆ. ಅದರಿಂದ ಅಲ್ಲೇ ಹಂಗೆ ಇಡೋಕ್ಕೂ ಚಿಕ್ಕ ಪಾಟ್ ಆಗೋಲ್ಲ. ಅದಕ್ಕೆ ಆ ಥರ ಟೈಲ್ಸ್ ಇಟ್ಟಿದ್ದೀನಿ. ನಮಸ್ತೆ.